ಗುರು ಶಿಷ್ಯರ ಕಾಳಗ ಕಮ್ಮಿ ಆಗ್ತಿಲ್ಲ. ಅದರಲ್ಲೂ 3 ದಿನದಿಂದ ಸಿದ್ದರಾಮಯ್ಯ ಸುಧಾಕರ್ ಸಮರ ಮಿತಿ ಮೀರ್ತಿದೆ. ನಿನ್ನೆವರೆಗೂ ಭ್ರಷ್ಟಾಚಾರದ ಜಗಳ. ಇವತ್ತು 36 ಸಾವಿಗೆ ಸುಧಾಕರ್ ಕಾರಣ ಅಂತಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮಾತಿಗೆ ಡಿಕೆಶಿನು ಜೈ ಅಂದಿದ್ದಾರೆ. ರಾಜಕೀಯ ಗುರು ಸಿದ್ದರಾಮಯ್ಯ ಅವರನ್ನ ಮಾಜಿ ಶಿಷ್ಯ ಹಾಲಿ ಸಚಿವ ಸುಧಾಕರ್ ಕೆಣಕಿದ್ರು. ಕೆಣಕಿದ ಮೇಲೆ ಸಿದ್ದರಾಮಯ್ಯ ಸುಮ್ಮನಿರ್ತಾರಾ? ಹೋದಲ್ಲಿ ಬಂದಲ್ಲಿ ಸುಧಾಕರ್ ಮೇಲೆ ಗರಂ ಆಗ್ತಿದ್ದಾರೆ. ಇವತ್ತು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಸಮಾವೇಶದಲ್ಲೂ ಅಷ್ಟೇ, ಸಮಾವೇಶದ ಹೊರಗೂ ಅಷ್ಟೇ ಸಿದ್ದರಾಮಯ್ಯಗೆ ಟಾರ್ಗೆಟ್ ಆಗಿದ್ದು ಬಿಜೆಪಿ ಮತ್ತು ಸುಧಾಕರ್. 36 ಜನರ ಸಾವಿಗೆ ಸುಧಾಕರ್ ಕಾರಣ. ಸುಧಾಕರ ಹೆಲ್ತ್ ಮಿನಿಸ್ಟರ್ ಆಗಿದ್ದವ್ರು ಯಾರು? ಮತ್ 36 ಜನರ ಸಾವಿಗೆ ಯಾರು ಕಾರಣ? ಯಾರಪ್ಪ ಕಾರಣ? ಸುಳ್ಳು ಬೇರೆ ಹೇಳ್ಬಿಟ್ಟು 36 ಜನ ಸತ್ತೋಗಿದ್ದಾರೆ. ಆಕ್ಸಿಜನ್ ಇಲ್ದೇನೆ 3 ಜನ ಸತ್ತು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಇವರು ಮಿನಿಸ್ಟರ್ ಆಗಿರ್ಲಿಕ್ಕೆ ಲಾಯಕ? ಚೆನ್ನಾಗಿದ್ರೆ ಅಲ್ಲಿ ಬಿಜೆಪಿ ಬೆಂಕಿ ಹಾಕ್ತಾರೆ. ಎಲ್ಲಿ ಚೆನ್ನಾಗಿದ್ರೆ ಆಗಲ್ಲ, ಇವರಿಗೆ ಬೆಂಕಿ ಹಾಕ್ಬಿಡ್ತಾರೆ. ಅಲ್ಲಿ ಈ ಬಿಜೆಪಿ ಅವರು ಇದಾರಲ್ಲ, ಬೆಂಕಿ ಹಾಕ್ಬಿಡ್ತಾರೆ. ನಿಮ್ ಜಿಲ್ಲೆಯಲ್ಲಿ ಜೆಡಿಎಸ್ ಇಲ್ಲ. ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ನಿನ್ನೆ ಕೋವಿಡ್ ಹಗರಣದಲ್ಲಿ 3,000 ಕೋಟಿ ಹೊಡೆದಿದ್ದಾನೆ ಅಂದಿದ್ರು ಸಿದ್ದರಾಮಯ್ಯ. ಇದಕ್ಕೆ ಶ್ವೇತಪತ್ರ ಹೊರಡಿಸ್ತೀನಿ ಅಂದ ಸುಧಾಕರ್ ಮೇಲೆ ಮತ್ತೆ ಸಿದ್ದು ಸಿಟ್ಟಾದ್ರು. ಈ ಭ್ರಷ್ಟಾಚಾರದಿಂದ ಅಗಾಧವಾದಂತ ದುಡ್ಡನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಈ ಚುನಾವಣೆಗೆ 30,000 ಕೋಟಿ ಖರ್ಚು ಮಾಡಬೇಕು ಅಂತ ಐ ಆಮ್ ರೆಡಿ. ವೈಟ್ ಪೇಪರ್ ರಿಲೀಸ್ ಮಾಡ್ತೀವಿ ಸರ್ಕಾರ. ವಿ ಆರ್ ರೆಡಿ. ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಪಲಾಯನ ಮಾಡಿದ್ರಿ ನೀವು, ಮತ್ತು ಟೇಬಲ್ ಮಾಡಿ ಚರ್ಚೆ ಅವ್ರು ಪೂರ್ತಿ ಮಾಡಿದ್ರು. ಸರ್ಕಾರದಿಂದ ಉತ್ತರ ಕೊಡೋ ಅಷ್ಟೊತ್ತಿಗೆ ಅವ್ರಿಗೆ ಅದನ್ನು ಕೇಳಿಸ್ಕೊಳ್ಳೋ ಅಂತ ಸಮಾಧಾನ ಇಲ್ಲ, ಹೊರಟೋದ್ರು, ಪಲಾಯನ ಮಾಡಿದ್ರು. ಒಟ್ಟು ಎಂಕ್ವೈರಿ ಮಾಡಿಸಿ ದಾಖಲಾತಿಗಳು ಕೊಡಿ. ಮೊದಲೇ ಕೊಟ್ಟಾರ? ಎಂಕ್ವೈರಿ ಶುರುವಾದ್ಮೇಲೆಲ್ಲ ಕೂಡ ಅದು ಶ್ವೇತಪತ್ರ ಅಂದ್ರೆ ಇಟ್ ಇಸ್ ಅನದರ್ ಸ್ಟೇಟ್ಮೆಂಟ್ ಅಷ್ಟೇ. ಅದೊಂದು ಸುಳ್ಳಿನ ಕಂತೆ ಆಗುತ್ತೆ. ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಮಾಡಿದ್ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಕೂಡ ಸುಧಾಕರ್ ಅವರನ್ನೇ ಟಾರ್ಗೆಟ್ ಮಾಡಿದ್ರು. ಚಾಮರಾಜನಗರ ದುರಂತದಲ್ಲಿ 36 ಸಾವಿಗೆ ಸುಧಾಕರ್ ಕಾರಣ ಅಂದ್ರು. ಜೊತೆಗೆ ಜೆಡಿಎಸ್ ಮೇಲೂ ಹರಿಹಾಯ್ದ್ರು. 36 ಜನ ಸತ್ರು ಏನು ಕೊಡ್ಲಿಲ್ಲ ಸುಧಾಕರ್. ಕಾಂಗ್ರೆಸ್ ಗೆದ್ರೆ 36 ಮನೆಗೂ ಕೆಲಸ. ಸುಧಾಕರ್ ಮಾನ್ಯ ಮಂತ್ರಿ 36 ಜನ ಆಕ್ಸಿಜನ್ ಇಲ್ಲದೆ ಕೊಲೆ ಮಾಡಿದ್ರು. ಆ ಮಂತ್ರಿ ಬಂದ್ಬಿಟ್ಟು 3 ಜನ ಸತ್ತವ್ರೆ ಅಂತ ಹೇಳ್ದ. ಮುಂದಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಆ 36 ಜನರಿಗೂ ಕೂಡ ಚಾಮರಾಜನಗರದ ಮೆಡಿಕಲ್ ಕಾಲೇಜಿನಲ್ಲಿ ನೌಕರಿ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಅಪ್ಪ ಪ್ರಧಾನಿ, ಮಗ ಸಿಎಂ ಆದ್ರು. ಜೆಡಿಎಸ್ನವರು ಕಿಂಗ್ ಮೇಕರ್ ಆಗೋ ಆಸೆ. ಯಾರು ಕೂಡ ಜನತಾ ದಳದ ಬಗ್ಗೆ ಇನ್ನ ನಿರಸನ ಆಗೋದು ಬೇಡ. ಅವ್ರಿಗೆ ಅವಕಾಶ 2 ಬಾರಿ ಸಿಕ್ಕಿದೆ. ತಂದೆಗೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ. ಕುಮಾರಣ್ಣಂಗೆ 2 ಬಾರಿ ಮುಖ್ಯಮಂತ್ರಿ ಸಿಕ್ಕಿದೆ. ಅಧಿಕಾರ ಇದ್ದಾಗ ಏನಾದ್ರು ಒಂದು ಗುರುತಾದಂತ ಕೆಲಸ ಮಾಡಬಹುದಾಗಿತ್ತು. ಅವ್ರ ಕೈ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಅವ್ರು ಏನಾದ್ರು ಮಾಡಿ ನಾನು ಕಿಂಗ್ ಮೇಕರ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಫ್ಯಾನ್ಸ್ ಮೇಲೆ ಡಿಕೆಶಿ ಸಿಟ್ಟಾದ್ರು. ಡಿಕೆಶಿ ಭಾಷಣ ಮಾಡ್ತಿದ್ದಾಗ ಸಿದ್ದರಾಮಯ್ಯ ಅವರನ್ನ ಸನ್ಮಾನಿಸುತ್ತಿದ್ರು. ಆಗ ಡಿಕೆಶಿ ಗದರಿದ ಘಟನೆಯೂ ನಡೆಯಿತು. ನೀವೊಬ್ಬರೇ ಹೂನಾರ ಕಟ್ತಿರೋ ಅವ್ರಿಗೇನು ಬಡವ್ರಿಗೇನಿಲ್ವಾ? ಸಭೆ ಆದ್ಮೇಲೆ ಮಾಡಿ, ಸಭೆ ಆದ್ಮೇಲೆ ಹಾಕ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಚಾಮರಾಜನಗರ ಬಳಿಕ ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾರೋಟ್ ಏರಿ ಪ್ರಜಾಧ್ವನಿ ಸಮಾವೇಶಕ್ಕೆ ಬಂದ್ರು. ಅಲ್ಲೂ ಜೆಡಿಎಸ್ ಮತ್ತು ಬಿಜೆಪಿಯವರನ್ನೇ ಟಾರ್ಗೆಟ್ ಮಾಡಿದ್ರು. ಕಾಂಗ್ರೆಸ್ಗೆ ಮತ ಹಾಕಿ ಅಂದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.